ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಒಂದು ಕಡೆ ವಿರೋಧ ಪಕ್ಷ, ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ JDS ಇಬ್ರು ಕೂಡ ಆ ಸಮಸ್ಯೆಗಳನ್ನ ಪ್ರಶ್ನೆ ಮಾಡುವ ಮೂಲಕ ಸರ್ಕಾರ ಪ್ರಶ್ನೆಗಳಿಗೆ, ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಮಂತ್ರಿಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮೂಲಕ ಸಮಗ್ರ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ಸಕಾರಾತ್ಮಕವಾಗಿ ಇದನ್ನು ಸ್ಪಂದಿಸಿ ಬಗೆಹರಿಸಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ವಿಪರ್ಯಾಸ ನಿನ್ನೆಯ ದಿನ ನಡೆದಂತ ಘಟನೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಒಂದು ರೀತಿ ರಾಜಕಾರಣದ ಒಂದು ಇತಿಹಾಸದಲ್ಲಿ ಒಂದು ಕಪ್ಚುಕ್ಕೆ ನಿನ್ನೆಯ ದಿನ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಆದರೆ ಮುಂದೊಂದು ದಿನ ಯುವಕರು ಯಾರು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತ ಇದ್ದಾರೆ, ನಿಜಕ್ಕೂ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅಂತ ಯುವಕರಿಗೆ ನಾವು ಸ್ಫೂರ್ತಿ ಕೊಡಬೇಕು, ಮೋಟಿವೇಶನ್ ಕೊಟ್ಟು ಒಳ್ಳೊಳ್ಳೆ ಚರ್ಚೆಗಳು ಮಾಡುವ ಮೂಲಕ ಹೊಸ ಯುವಕರನ್ನ, ಹೊಸ ಆಲೋಚನೆಗಳನ್ನ ರಾಜಕಾರಣಕ್ಕೆ ಬರಮಾಡ್ಕೊಳ್ಳೋದು ಬಿಟ್ಟು ಈ ರೀತಿಯಾದಂಥ ಚರ್ಚೆಗಳಾದಂಥ ಸಂದರ್ಭದಲ್ಲಿ ಯಾರು ಹೊಸ ತಲೆಮಾರು ರಾಜಕಾರಣಕ್ಕೆ ಬರಬೇಕು ಅಂತ ಇದ್ದಾರೆ ಅವ್ರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಬಹುಶಃ ನಾವು ನೀವೆಲ್ಲರೂ ಆಲೋಚನೆ ಮಾಡಬೇಕು. ಈಗ ನಾನು ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿದೆ, ಒಬ್ಬೊಬ್ರು ಶಾಸಕರಿಗೆ 4 ಟಿಕೆಟ್ ಅಂತಕ್ಕಂಥದ್ದೇನೋ ಕೊಡಬೇಕು ಅಂತಕ್ಕಂಥದ್ದೇನೋ ಪ್ರಸ್ತಾವನೆ ಬಂದಿದೆ ಸದನದಲ್ಲಿ. ಈಗ ಶಾಸಕರಾದಂಥವರು ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರ್ತಾರೆ. 4 ಟಿಕೆಟ್ನ ಖರೀದಿ ಮಾಡ್ಕೊಂಡು ಅವರಾಗ್ಲಿ, ಅವ್ರ ಮನೆಯವರಾಗ್ಲಿ, ಅವ್ರ ಮಕ್ಕಳಾಗ್ಲಿ ಹೋಗಿ ಒಂದು ಕ್ರಿಕೆಟ್ ಮ್ಯಾಚ್ನ ನೋಡ್ಬೇಕಂದ್ರೆ ದೊಡ್ಡ ವಿಚಾರ ಏನಲ್ಲ. ಯಾತಕ್ಕೆ ತಾರತಮ್ಯ? ಈಗ ಎಲ್ಲರೂ ಸಾಮಾನ್ಯ ಜನ ಪಾಪ ಟಿಕೆಟ್ ಕೊಟ್ಟು ತಗೊಂಬಂದು ಯಾವ್ಯಾವ ಸ್ಟ್ಯಾಂಡ್ಗೆ ಎಷ್ಟೆಷ್ಟು ಬೆಲೆ ಕಟ್ಟಬೇಕು ಕಟ್ಬಿಟ್ಟು ಬಂದು ಪಾಪ ನೋಡಲ್ವಾ? ನಾವೆಲ್ಲ ಸಾಮಾನ್ಯರೇ, ಯಾರು ಮೇಲೂ ಯಾರು ಕೆಳಗೆ ಯಾರು ಇಲ್ಲ ಇಲ್ಲಿ. ಅದನ್ನ ಫಸ್ಟ್ ನಾವು ಅರ್ಥಕೋಬೇಕಾಗ್ತದೆ. ಬಹುಶಃ ಇದರಿಂದ ಯಾರು ಹೊಟ್ಟೆ ತುಂಬುತ್ತದೆ? ಸರ್, ಈಗ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಈಗ ಉಪಚುನಾವಣೆ ಅದರಲ್ಲಿ 2 ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆಯಾ? 100ಕ್ಕೆ 100ರಷ್ಟು NDA ಮಿತ್ರಕೂಟದ ಇವತ್ತೇನು ಅಭ್ಯರ್ಥಿಗಳು ಒಂದ್ ಕಡೆ ದಾವಣಗೆರೆನಲ್ಲಿ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾರೆ, ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಕೃಷ್ಣ ನಾಯಕ್ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಈಗ ಈ ಕ್ಷೇತ್ರದ ಮತ್ತೊಬ್ರು ಅಭ್ಯರ್ಥಿ ಇದ್ರು, ಈಗ ಅವ್ರನ್ನ ವಿಶ್ವಾಸ ತಗೊಂಡು ಹೋಗ್ತಾರ, ಹೇಗೆ ಮುಂದೆ ಹೇಗೆ ಇರ್ತದೆ? ಈಗ ಕೃಷ್ಣ ನಾಯಕರು ಕಳೆದ ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡ್ತೀನಿ ಅಣ್ಣ, ಒಂದ್ ನಿಮಿಷ. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣ ನಾಯಕರಿಗೆ ಟಿಕೆಟ್ ಸಿಗಬೇಕಾಗಿತ್ತು, ಇದು ಸತ್ಯ. ಆದರೆ ಕಾರಣಾಂತರಗಳಿಂದ ಅವತ್ತಿನ ಕೆಲವೊಂದಷ್ಟು ಬದಲಾದ ಸನ್ನಿವೇಶದಲ್ಲಿ ಕೃಷ್ಣ ನಾಯಕರಿಗೆ ಟಿಕೆಟ್ ತಪ್ಪು ಹೋದ ನಂತರವೂ ಕೂಡ ಕೃಷ್ಣ ನಾಯಕರು, ನನ್ನ ಅನಿಸಿಕೆ, ನಾನು ಅವರು ಕೂತ್ಕೊಂಡು ಎಷ್ಟೋ ಸಲ ಚರ್ಚೆ ಮಾಡಿದ್ದೀವಿ, ಕುಮಾರಣ್ಣನ್ಗೆ ಬಹಳ ಆಪ್ತರಾಗೆ ಇವತ್ತಿಗೂ ಕೂಡ ಅವತ್ತಿಂದ ಇವತ್ತವರೆಗೂ ಉಳ್ಕೊಂಡಿದ್ದಾರೆ. ಈಗ ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆ ಈ ಕೂಡಲೇ ಆದ್ರು ಅಂದ್ರೆ ಅವ್ರಿಗೆ ಪಕ್ಷದ ಮೇಲೆ ಎಷ್ಟು ವಿಶ್ವಾಸ, ಅಭಿಮಾನ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮಗೂ ಮನ್ಸಲ್ಲಿ ಬೇಸರ ಇದೆ. ಕೃಷ್ಣ ನಾಯಕರಿಗೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿದ್ರೆ ಬಹುಶಃ ಅವ್ರು ಇಷ್ಟೊತ್ತಿಗೆ ಶಾಸಕರು ಆಗಿರೋರು. ಆದರೆ ನಾನು ಈಗ ಇಲ್ಲಿ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಹೇಳದ್ನಲ್ಲ, ಒಂದೊಂದ್ಸಲಿ ವಿಧಿಯಾಟ, ಭಗವಂತನ ಪರೀಕ್ಷೆಗಳಿರ್ತವೆ, ಜನರು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯನ್ನ ಮೆಟ್ ನಿಂತು ಮುಂದೊಂದು ದಿನ 28ರಲ್ಲಿ ಅವ್ರು ಶಾಸಕರಾಗ್ತಕ್ಕಂಥದಕ್ಕೆ ಬಹುಶಃ ಜಿಲ್ಲೆಯ ನಾಯಕರು ಜೊತೆಯಲ್ಲಿ ರಾಜ್ಯ ನಾಯಕರು, ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟು ಯಾವ ಥರ ಏನು ಮಾಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಮಾಡ್ತಾರೆ. ಇವತ್ತು ಕೃಷ್ಣ ನಾಯಕರ ನೇತೃತ್ವದಲ್ಲಿ ನಾವು HD ಕೋಟೆನಲ್ಲಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆಯನ್ನ ಬಹಳ ಭದ್ರವಾಗಿ ಕಟ್ತಾ ಇದ್ದೀವಿ. ಈಗ ರಾಜ್ಯಸಭಾ ಅವಧಿ ದೇವೇಗೌಡರು ಮುಗಿತಿದೆ ಸರ್, ಮುಂದೇನು ಅನ್ನೋ ಪ್ರಶ್ನೆ ಸರ್. ಅಂದ್ರೆ ಮೈತ್ರಿ ಮುಂದುವರೆದೆ ಮತ್ತೆ ರಾಜ್ಯಸಭಾ ಮೆಂಬರ್ ಆಗ್ತಾರಾ? ಮೈತ್ರಿ ಮುಂದುವರೆದಿ ಅಂತಕ್ಕಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ದೇವೇಗೌಡರು ಸಾಹೇಬರು ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಅವಧಿ ನೋಡಿದ್ರೆ ಪ್ರಪ್ರಥಮವಾಗಿ ಈ ಒಂದು ಲೋಕಸಭಾ ಚುನಾವಣೆ ಏನು ನಡೀತು 24ರಲ್ಲಿ ಅವರು ಸಂಪೂರ್ಣ ಮನಸ್ಸಿನಿಂದ ಸಹಿ ಹಾಕಿದ್ದಾರೆ. ನಾವು NDA ಮಿತ್ರಕೂಟದಲ್ಲಿದ್ದೇವೆ, ಇರ್ತೇವೆ, ಗಟ್ಟಿಯಾಗಿರ್ತೇವೆ, ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಇವತ್ತು ದೇವೇಗೌಡರು ಸಾಹೇಬರ ಇವತ್ತೇನು ರಾಜ್ಯಸಭೆಯ ಒಂದು ಅವಧಿ ಮುಕ್ತಾಯ ಆಗಿದೆ. ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಧ್ವನಿಯಾಗಿ ಮಾತನಾಡ್ತಕ್ಕಂಥದ್ದಕ್ಕೆ ಮಾಜಿ ಪ್ರಧಾನ ಮಂತ್ರಿಗಳು, ಅನುಭವಿಗಳು, ಮುತ್ಸದ್ದಿಗಳು ಇರಬೇಕು ಅಂತಕ್ಕಂಥ
ಚರ್ಚೆಗಳು ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಏನು ಚರ್ಚೆ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಒಂದು ಹೇಳ್ಬೋದು. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ದೇವೇಗೌಡರು ಸಾಹೇಬರಾಗಲಿ, ಕುಮಾರಣ್ಣ ಆಗಲಿ, ಅಥವಾ ಯಾರೇ ವರಿಷ್ಠರುಗಳಾಗಲಿ, ಈ ವಿಚಾರ ನಾವು ಎಲ್ಲಿಯೂ ಕೂಡ ಚರ್ಚೆ ಮಾಡಿಲ್ಲ. ಅಂತಿಮವಾಗಿ NDA ಮಿತ್ರಕೂಟದಲ್ಲಿದ್ದೇವೆ. ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಮತ್ತು ಅಲ್ಲಿರ್ತಕ್ಕಂಥ ಕೇಂದ್ರದ ನಾಯಕರುಗಳೇನಿದ್ದಾರೆ ಅವ್ರು ಯಾವ ರೀತಿ ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಭದ್ರಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕುಮಾರಸ್ವಾಮಿ ಮುಂದೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಹೇಗೆ ಸರ್? ಇದು ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಅವರ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ಒಂದು ಚರ್ಚೆ ಎದ್ದಿದೆ. ಇವತ್ತು ನಾನು 62ನೇ ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯ ಪ್ರವಾಸ ಕಾಲಿಟ್ಟಿರ್ತಕ್ಕಂಥದ್ದು. ಈಗಾಗಲೇ 3 ವರ್ಷ ಸರ್ಕಾರದ ಅವಧಿ ಮುಗಿದಿದೆ. ಅವಧಿ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನಾಗಿದೆ, ಎಲ್ಲೋದ್ರೂ ಕೂಡ ಜನ ಇಷ್ಟು ಬೇಗ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಮತ್ತು ಆಡಳಿತ ಯಂತ್ರದಲ್ಲಿ ಕುಸಿತವನ್ನು ಕಂಡು ಕುಮಾರಣ್ಣ ಅಂತಕ್ಕಂಥ ಒಬ್ಬರು ನಾಯಕರು ಈ ರಾಜ್ಯದಲ್ಲಿ ಇರಬೇಕಾಗಿತ್ತೇನೋ ಅಂತಕ್ಕಂಥ ಚರ್ಚೆ ಯಾಕಪ್ಪ ಉದ್ಭವ ಆಗಿದೆ ಅಂದರೆ, ಕೇಂದ್ರದಲ್ಲಿ ಸಚಿವರಾದ ಮೇಲೆ ಕೇಂದ್ರದಲ್ಲಿ ಅವರ ಒಂದು ಸಚಿವ ಸ್ಥಾನಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ಬೋದು, ಎಲ್ಲ ರೀತಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಧಾನಿಗಳು ಕೂಡ ಇವತ್ತು ಕ್ಯಾಬಿನೆಟ್ಗಳ ಕರೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವರ ಕಾರ್ಯವೈಖರಿ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ನಿನ್ನೆಯ ಕಾಲ್ಗಡದ ಒಂದು ಏನು ಇನ್ಸಿಡೆಂಟ್ ನಡೀತು, ಆ ಇನ್ಸಿಡೆಂಟ್ ನಡೆದಾಗ ಕುಮಾರಣ್ಣ ಅವರು ಹಿಂದೆ ಏನೊಂದು 40 ಸ್ಥಾನ ಜನತಾದಳ ಪಕ್ಷ ಪಡ್ಕೊಂಡಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ರು ಕುಮಾರಣ್ಣ ಅವರು. ಆಗ ಕುಮಾರಣ್ಣ ಅವರು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ರು, ಯಾವ ವಿಷಯಾಧಾರಿತವಾದಂಥ ವಿಚಾರಗಳನ್ನ ಮುಂದಿಟ್ಟು ರಾಜ್ಯದ ಜನತೆ ಪರವ ಚರ್ಚೆ ಮಾಡ್ತಾ ಇದ್ರು, ಅಂಥ ದಿನ ಮತ್ತೆ ಮರುಕಳಿಸ್ಬೇಕು ಅಂತಕ್ಕಂಥದ್ದು ನಿನ್ನೆನೂ ನಾನು ನೋಡ್ತಾ ಇದ್ದೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ನೋಡೋಣ ಮುಂದೆ ನೀವು ಎಲ್ಲ ಭಾಷಣದಲ್ಲಿ ಮುಂದೆ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಅಂತ ಹೇಳಿ ಈ ಪ್ರಶ್ನೆ ಆಗ್ತದೆ. ಅದು ಮೈತ್ರಿಯ ಬಿರುಕಿಗೆ ಸ್ವಲ್ಪ ನೋಡಿ ಅಣ್ಣ, ನಾನು ಒಂದು ಮಾತು ಹೇಳ್ತೇನೆ. ಮುಂದಿನ 28ರ ಸಾರ್ವತ್ರಿಕ ಚುನಾವಣೆ, ಕಳೆದ 2006ರಿಂದ ಈಚೆಗೆ 8, 13, 18, 23 ಜೊತೆಯಲ್ಲಿ ಲೋಕಸಭಾ ಚುನಾವಣೆಗಳು, ಹತ್ತತ್ರ 6 ಚುನಾವಣೆಗಳು ಕುಮಾರಣ್ಣ ಅವರ ನಾಯಕತ್ವದಡಿ ಜನತಾದಳ ಪಕ್ಷ ಚುನಾವಣೆ ನಡೆಸಿದೆ. ನಾವು ಮುಂದೆ ಯಾರು ಮುಖ್ಯಮಂತ್ರಿ ಆಯ್ತಾರೆ ಅದನ್ನ ನಿರ್ಧಾರ ಅವತ್ತಿನ ಕಾಲ್ಗಡದಲ್ಲಿ ಕೇಂದ್ರದ ನಾಯಕರುಗಳು NDA ಮಿತ್ರಕೂಟ ಕೂತ್ಕೊಂಡು ಮಾಡುತ್ತೆ. ಈಗ ಇಲ್ಲಿ ಅಭಿಮಾನದ ಮಾತುಗಳು ಜೊತೆಯಲ್ಲಿ ನಮ್ಮ ನಾಯಕರನ್ನ ಇವತ್ತು ಮುಂದಿಟ್ಕೊಂಡು ನಾವು ಚುನಾವಣೆ ಫೇಸ್ ಮಾಡ್ಬೇಕಾರೆ ನಮಗೆ ಈಸ್ ದ ಫೇಸ್ ಆಫ್ ದ ಪಾರ್ಟಿ. ಮುಖ್ಯಮಂತ್ರಿ ಅಂತ ಆಗ್ತಕ್ಕಂಥ ಯಾರಾದರೂ ನಾಯಕತ್ವ ಜನತಾದಳ ಪಕ್ಷದಲ್ಲಿ ಇದ್ರೆ 28ಕ್ಕೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅದನ್ನ ಮಾತ್ರ ನಾವು ಹೇಳ್ತಾ ಇದೀವಿ, ಬಿಟ್ರೆ ಅದು ನಾನೇನು ಹೆಚ್ಚಿಗೆ ಇಲ್ಲ. ಇಲ್ಲಿ ನಮ್ಮ ನಾಯಕರುಗಳು ಎಲ್ಲ ನಮ್ಮ ಹರೀಶ್ ಗೌಡರು ಹೇಳ್ತಾ ಇರ್ತಾರೆ, ಕೃಷ್ಣ ನಾಯಕರು ಹೇಳ್ತಾರೆ, ನಮ್ಮ ಪಾರ್ಟಿ ನಿಲುವು ನಾವು ಹೇಳ್ತೀವಿ. ಉಪಚುನಾವಣೆಯಲ್ಲಿ ಮೈತ್ರಿಯ ಈ ಓಡಾಟ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಸ್ಟಾರ್ ಕ್ಯಾಂಪೇನ್ ಲಿಸ್ಟ್ ಅಲ್ಲಿ ದೇವೇಗೌಡರ ಹೆಸರಿದೆ, ಕುಮಾರಸ್ವಾಮಿ ಅವರ ಹೆಸರಿದೆ, ತಮ್ಮ ಹೆಸರಿದೆ, ರೇವಣ್ಣ ಅವರ ಹೆಸರಿದೆ. ನಮ್ಮ ಎಲ್ಲರದು ಜವಾಬ್ದಾರಿ ಇದೆಯಣ್ಣ. ಯಾವುದೇ ಉಪಚುನಾವಣೆಗಳು ನಡೀರಲಿ ಅಥವಾ ಯಾವುದೇ ಚುನಾವಣೆಗಳು ನಡೀಲಿ, ನಾವು ಒಗ್ಗಟ್ಟಾಗಿ ಹೋಗ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.